ಅದಕ್ಕೆ ಈ ಒಂದು ಕಾನೂನು ಮಾಡಿದ್ದು ಅಥವಾ ತುರ್ತಿದೊಂದು ಏನಪ್ಪ ಅಂತಂದ್ರೆ ಈ ಸುಗ್ರೀವಾಜ್ಞೆದು ನಿಜವಾಗಿಯೂ ಒಳ್ಳೆ ಕೆಲಸನ ನಾವು ಈಗ ತುರ್ತು ಹೇಳಬೇಕಾಗಿದೆ. ಇನ್ನು ಪರಿಣಾಮ ಏನಾಗ್ತದೆ ಎಂತೂ ಅದು ಮಾತು ಬೇರೆ. ಮತ್ತು ಸಾಲ ಕೊಟ್ಟವ್ರು ಕೇಳಲೇಬೇಕಾಗ್ತದೆ. ಆದರೆ ಕೇಳೋ ಪದ್ಧತಿ ಅಷ್ಟು ಏನಾಗಬೇಕಾಗಿದೆಪ್ಪ ಅಂದ್ರೆ ಮೃದುವಾಗಿ ಅವ್ರನ್ನ ಒಪ್ಪಿಸಿ ತೊಗೊಳ್ಳೋಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಅದು ಬಿಟ್ಟು ದಬ್ಬಾಳಿಕೆಯಿಂದ ಒತ್ತಡದಿಂದ ಮಾಡುವಂಥದ್ದೆಲ್ಲ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಅವ್ರು ಉದ್ಯೋಗ ಮಾಡ್ತಾಯಿದ್ರೆ ಆ ಉದ್ಯೋಗ ಸಮಸ್ಯೆಗೆ ಸಾಲ ಕೊಡ್ಬೋದು. ಈ 4 ಲಕ್ಷ 10 ಲಕ್ಷ 5 ಲಕ್ಷ ಕೊಡುವಂಥದ್ದು ಇದು ಆಗಲೇಬಾರ್ದಿಲ್ಲ. ಯಾಕೆ ಆಗಬಾರ್ದಪ್ಪ ಅಂತಂದ್ರೆ ಆ ಜನ ವಿಶೇಷವಾಗಿ ನಿಮಗೆ ಗೊತ್ತಿದ್ದಂಗೆ ಸಾಲ ಸಿಗ್ತದೆ. ನಮ್ಮ ಜನ ಏನು ಮಾಡ್ತಾರಪ್ಪ ಅಂದ್ರೆ ಸಾಕಷ್ಟು ತೊಳಿ ಪ್ರಯತ್ನ ಮಾಡ್ತಾಯಿರ್ತಾರೆ. ಅದು ಆಗದೆ ನೋಡ್ಕೋಬೇಕಾಗಿದೆ. ಅದು ಅವ್ರಿಗೆ ಮರಳಿಸ್ಲಿಕ್ಕೆ ಆಗ್ತದೋ ಇಲ್ಲೋ, ಎಷ್ಟು ಮಟ್ಟಿಗೆ ಆಗ್ಬೋದು, ಏನಾಗ್ಬೋದು ಅನ್ನುವಂಥದ್ದು. ಮತ್ತು ಸಾಲ ತೊಗೊಳ್ಳೋ ಮುಂದೆ ನಮ್ಮವ್ರ ಸಹಿತ ವಿಚಾರ ಮಾಡ್ಬೇಕಾಗ್ತದೆ. ಇಲ್ಲ ನಮಗೆ ಮರಳಿಸ್ಲಿಕ್ಕೆ ಆಗ್ತದೋ ಇಲ್ಲೋ, ಮರಳಿಸ್ಲಿಕ್ಕೆ ಆಗದೇ ಇದ್ದರೆ ನಾವು ಅವರ ಒಂದು ಕಿರುಕುಳ ತಡ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಅನ್ನೋ ಸಹಿತ ಇವರು ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಇದರರ್ಥ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಈ ಬಿಸ್ನೆಸ್ಸನ್ನು ಮಾಡ್ಕೊಂಡು ಆದರೆ ಇಬ್ಬರಿಗೂ ಲಾಭದ, ಇಬ್ಬರಿಗೂ ಬದುಕಾಗ್ತದೆ. ಆದರೆ ಇದು ಆಗೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಸ್ಥಿತಿಯೊಳಗೆ ಯಾರೂ ಇರುವುದಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ಟವರು ಜಲ್ದಿ ನಮ್ಮ ದುಡ್ಡು ಬಂದ್ರೆ ಸಾಕಪ್ಪ ಅನ್ನೋ ಸ್ಥಿತಿಯಾಗಿ ಹೇಳ್ತಾರೆ. ಇವ್ರಿಗೆ ಒಂದು ಸ್ವಲ್ಪ ತಡೀರಿ ಅಂತ ಹೇಳ್ತಿರ್ತಾರೆ. ಅವರಲ್ಲೂ ಇವೆರಡರ ನಡುವೆ ಒಂದು ಹೊಂದಾಣಿಕೆ ಬರುವಂಥ ಸ್ಥಿತಿನೂ ಇವತ್ತು ನಿರ್ಮಾಣ ಆಗಬೇಕಾಗಿದೆ. ಅವರವರು ಒಬ್ಬರೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋದರೆ ಏನು ಅಂಥ ದೊಡ್ಡ ಸಮಸ್ಯೆ ಏನು ಅಲ್ಲಿದು. ಯಾಕಂದರೆ ಒಬ್ರಿಗೊಬ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಿಪ್ಪ ಅಂತಂದ್ರೆ ಇಲ್ಲ, ನಿಶ್ಚಿತವಾಗಿಯೂ ಇದು ಉದ್ಯಮ ಚೆನ್ನಾಗಿ ನಡೀತದೆ. ಮತ್ತು ಇನ್ನೊಂದು ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಈ ಸಣ್ಣ ಸಾಲಗಳನ್ನು ಇಂಥದಕ್ಕೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ದೊಡ್ಡ ಬ್ಯಾಂಕ್ಗಳು ಹೆಚ್ಚಿಗೆ ಸಹಾಯ ಮಾಡೋದಿಲ್ಲ ಅನ್ನೋದು ಅಷ್ಟೇ ಇಲ್ಲಿ ನಾವು ಗಮನಿಸಬೇಕಾಗ್ಯದ. ಅದಕ್ಕೆ ನಮ್ಮ ಸಹಕಾರ ಬ್ಯಾಂಕ್ ಆಗಿರ್ಬೋದು, ನಮ್ಮ ಸರ್ಕಾರಿ ಬ್ಯಾಂಕ್ ಅಂದರೆ ಇಟ್ ಮೀನ್ಸ್ ಗೌರ್ಮೆಂಟ್ ಬ್ಯಾಂಕ್ಗಳು ಈ ಕಡೆ ಒಂದು ಸ್ವಲ್ಪ ಲಕ್ಷ್ಯ ವಹಿಸಿ ಈ ಜನರಿಗೆ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಲೋನ್ ಕೊಟ್ಟು ಆ ವಸೂಲಿಗೆ ಒಂದು ಪ್ರೀತಿ ವಾತಾವರಣ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸರ್ಕಾರನ ಮುಂದೆ ನಿಂತುಕೊಂಡು ಈ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಒತ್ತಡ ತಂದ್ರೆ ಇಲ್ಲಿ ಸೌಹಾರ್ದದ ಒಂದು ವ್ಯವಹಾರ ನಡೀಬೋದು ಅಂತ ಒಂದು ತರ್ಕ ಅದ. ಬಟ್ ಈ ತರ್ಕ ವಾಸ್ತವಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ಈಡೇರ್ತದೆ ಅನ್ನುವಂಥ ಸಹಿತ ಅಷ್ಟೇ ಮುಖ್ಯ ಆಗಿದೆ. ಏನೂ ಇರಲಿ, ಈ ಮೈಕ್ರೋ ಫೈನಾನ್ಸಿಂದಾಗೆ